ಹಾಯ್ ಹಲೋ ಸ್ನೇಹಿತರೆ, ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ನಾನಂತೂ ತುಂಬಾ ಚೆನ್ನಾಗಿದ್ದೀನಿ. ಹಾಗೆ ಎಲ್ರಿಗೂ ಬೆಳಗ್ಗಿನ ಶುಭೋದಯ. ಎಲ್ರಿಗೂ ಕಾಫಿ ಟೀ ಆಯಿತಾ? ನೋಡಿ, ನಮ್ಮ ಹಸು ಅಲ್ಲಿದೆ. ಇವತ್ತಿನ ಲಾಗ್ ಏನಂದರೆ, ಒಬ್ಬರನ್ನ ಪರಿಚಯ ಮಾಡಿಕೊಡ್ತಾ ಇದ್ದೀನಿ. ಅಂದರೆ ಏನು ಮಹಾನ್ ವ್ಯಕ್ತಿ ಅಲ್ಲ ಅವರು. ಬನ್ನಿ ಸ್ನೇಹಿತರೆ, ಪರಿಚಯ ಮಾಡಿಕೊಡ್ತೀನಿ. ನೋಡಿ, ಅಲ್ಲಿದ್ದಾರೆ ಅವರು. ನೋಡಿ, ಅವ್ರನ್ನೇ ಪರಿಚಯ ಮಾಡಿಕೊಡ್ತಾ ಇದ್ದೀನಿ. ಅವ್ರು ಸ್ವಲ್ಪ ಕೋತಿ ಥರ ಆಡ್ತಾ ಇದ್ದಾರೆ. ಅವರೇ ನಮ್ಮ ತಮ್ಮ. ಅವನು ಹೇಳಿದ ಮಾತು ಕೇಳಲ್ಲ, ತುಂಟ ಅವನು ಜಾಸ್ತಿ. ನೋಡಿ ಸ್ನೇಹಿತರೆ, ಇವನೇ ನೋಡಿ. ಮಾತಾಡೋ, ಹಾಯ್ ಹೇಳೋ ನಮ್ಮ ಫ್ರೆಂಡ್ಸ್ಗೆಲ್ಲ. ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಿ ಎಲ್ಲರೂ? ಬೆಳಗಿದ್ರೆ ಶುಭಗಳು. ನೋಡಿ ಸ್ನೇಹಿತರೆ, ವಕ್ರಾಗಿ ಮಾತಾಡ್ತಾ ಇದ್ದಾನೆ. ಅವ್ನ ಬಾಯಿ ತಿರ್ಗಲ್ವೇನೋ. ನೋಡಿ ನೋಡಿ, ಇದಾನೆ ಇವನೇ. ಕುರ್ತಿಕ್ಕೆ ಮುಖ ಎಲ್ಲ ತೊಳಿತಾ ಇದ್ದೀನಿ. ಅದು ಹಸು ನಿಡ್ಕೊಂಡು ಹೋಗ್ಬೇಕಲ್ಲ, ಇನ್ನೇನು ಟೈಮ್ ಆಯಿತು. ಹಸು ನಿಡ್ಕೊಂಡು ಹೋಗ್ಬೇಕು. ಅದಕ್ಕೆ ಮುಖ ತೊಳೆದು ತಿಂದ್ಬಿಟ್ಟು ಹೋಗೋಣ ಅಂದ್ಕೊಂಡಿದ್ದೀನಿ. ನೀವು ತಿಂದ್ರಾ ಫ್ರೆಂಡ್ಸ್? ನೋಡಿ ಸ್ನೇಹಿತರೆ, ಇವನೇ ನಾನು ಹೇಳಿದ್ದು ವ್ಯಕ್ತಿ. ನೋಡಿ, ಇವನು ಸ್ವಲ್ಪ ತುಂಟ ಜಾಸ್ತಿ. ಹೇಳಿದ ಕೆಲಸ ಮಾಡಲ್ಲ. ಅಪ್ಪ ಹತ್ರ ಯಾವತ್ತೂ ಬೈಸ್ಕೊಳ್ತಾ ಇರ್ತಾನೆ, ಹೊಡಿತ್ಕೊಳ್ತಾ ಇರ್ತಾನೆ. ಅವ್ನ ಇಷ್ಟಾಚಾರ ಅವ್ನು ಇರ್ತಾನೆ. ಬೇರೆಯವ್ರು ಹೇಳಿದ ಮಾತು ಕೇಳಲ್ಲ. ನಮ್ಮ ತಾತ ಒಬ್ಬರಿದ್ರು, ನಮ್ಮ ಮುತ್ತಾತ. ಅಂದರೆ ಅವ್ರ ಅಪ್ಪ ಸೇಮ್ ನಮ್ಮ ತಾತ ಹೇಗೆ ಆಡ್ತಾನೋ ಹಾಗೆ ಅಂತ ಇವನು ಕೂಡ ಜಾಸ್ತಿ ಜನ ಹೇಳ್ತಾ ಇರ್ತಾರೆ. ಇವನು ಹಾಗೆ ನಿಮ್ಮ ತಾತ ಥರನೇ ಅಂತ. ನೋಡಿ, ಇವಾಗ ಕೈ ಕಾಲೆಲ್ಲ ತೊಳ್ಕೊತಾ ಇದ್ದಾನೆ. ಯಾಕಂದರೆ ಹಸುನ ಕರ್ಕೊಂಡೋಗ್ಬೇಕು. ಇನ್ನೂ ಮನೆ ಹತ್ರನೇ ಇದೆ. ಅದ್ರಿಗೆ ನೋಡಿ, ನಮ್ಮ ಹಸು ಇಲ್ಲಿದೆ. ನೋಡಿ, ಇಲ್ಲಿದೆ, ನೋಡ್ತಾ ಇದೆ. ಹಾಯ್ ಭವಾನಿ. ಸೈಲೆಂಟಾಗಿರಿ. ಬನ್ನಿ. ಹಾಯ್ ತಾತ, ಏನು ಮಾಡ್ತಾ ಇದೀಯ ತಾತ? ಏನಕ್ಕ ಹಲೋ ಫ್ರೆಂಡ್ಸ್, ಇವತ್ತು ನಮ್ಮ ಅಕ್ಕ ಚಾನಲ್ಗೆ ಸಬ್ಸ್ಕ್ರೈಬ್ ಕೊಟ್ಟು ಬೆಲ್ಲೈಕನ್ನು ಒತ್ತಿರಿ. ಇವತ್ತು ಏನಪ್ಪ ಅಂದರೆ, ಹಸು ಕುರ್ತಿ ಇಕ್ಬಿಟ್ಟು ಮುಖ ತೊಳ್ಕೊಂಡೋಗಿ ಬಂದೆ. ಕಾಫಿ ಟೀ ಆಯಿತಾ ಸ್ನೇಹಿತರೆ? ನನ್ನ ತಾತ ಅಂದಿದ್ದು ಯಾಕಂದರೆ, ಇವರು ನನ್ನ ತಮ್ಮ ಇವರು ನಮ್ಮ ತಾತ ಥರ ಇದ್ದಾರೆ ಅಂತ ಹೇಳ್ತಿರ್ತಾರೆ. ಸೇಮ್ ನಮ್ಮ ತಾತನೂ ಇದೇ ಥರ ಅಂತ ಇದ್ದಿದ್ದು. ತುಂಟ ಜಾಸ್ತಿ, ಮಂಗನ ಥರ ಆಟ ಆಡ್ತಾ ಇರ್ತಾನೆ. ಎಷ್ಟು ಹೇಳಿದ್ರೂ ಕೇಳಲ್ಲ. ಅವನ ಬುದ್ಧಿ ಪ್ರಕಾರ ಅವ್ನು ಇರ್ತಾನೆ, ಕೇಳೋದೇ ಇಲ್ಲ ಅವನು ಯಾರು ಹೇಳಿದ ಮಾತು. ನೋಡಿ, ಇವಾಗ ಹಸುನ ಕರ್ಕೊಂಡು ಹೋಗ್ಬೇಕು ಅಂತ ಕೈ ಕಾಲು ಮುಖ ಎಲ್ಲ ತೊಳಿತಾ ಇದ್ದಾನೆ. ನೋಡಿ, ಅದ್ರಿಗೆ ತುಂಟ ಅಂತ ಕರೀತಾ ಇರ್ತಾರೆ. ಇಲ್ಲಿ ಇದ್ರೆ ಅಂದರೆ ಇವನು ಹಾಸ್ಟೆಲ್ ಇರೋದು. ಒಂದು ನಿಮಿಷ ಸ್ನೇಹಿತರೆ. ನೋಡಿ ಸ್ನೇಹಿತರೆ, ಇವನೇ. ಎಲ್ರಿಗೂ ಫ್ರೆಂಡ್ಸ್, ನಮ್ಮ ಚಾನಲ್ಗೆ, ನಮ್ಮ ಅಕ್ಕ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಒಂದು ಲೈಕನ್ನು ಕೊಡ್ರಿ. ಪಕ್ಕದಾಗಿರೋ ಗಂಟೆಯನ್ನು ಹೊಡೆದು ಹಾಲನ್ನು ಒತ್ತಿರಿ ಫ್ರೆಂಡ್ಸ್. ಬೆಳಗಿನ ಶುಭಗಳು. ಟೀ ಆಯ್ತಾ? ಕಾಫಿ. ನೋಡಿ ಸ್ನೇಹಿತರೆ, ಯಾವ ಥರ ಮಾತಾಡ್ತಾ ಇದ್ದಾನೋ ಅವನು. ಹೇಳು ನಮ್ಮ ಫ್ರೆಂಡ್ಸ್ಗೆಲ್ಲ, ನೀನು ಯಾವ ಥರ ಚೇಷ್ಟೆ ಮಾಡ್ತೀಯ, ಮನೆಯಲ್ಲಿದ್ದರೆ ಯಾವ ಥರ ಆಡ್ತೀಯ, ಅದೆಲ್ಲ ಹೇಳು ನಮ್ಮ ಸ್ನೇಹಿತರಿಗೆ, ನಮ್ಮ ಫ್ಯಾಮಿಲಿ ಮೆಂಬರ್ಸ್ಗೆಲ್ಲ ಹೇಳು. ಏನು ಹಂಗೆ ಸೈಲೆಂಟಾಗಿ ನಿಂತ್ಕೊಂಡಿದ್ಯಾ? ಹೇಳು, ಪರವಾಗಿಲ್ಲ. ನಾನು ತುಂಬ ಗಲಾಟೆ ಚೇಷ್ಟೆ ಮಾಡ್ತೀನಿ. ಎಲ್ಲಿದ್ರೂ ಗೆಂತಗ್ಲಿರ್ತಾ ಇರ್ತೀನಿ. ಹಸು ಕಡ್ಕೋದ್ರೆ ಅಲ್ಲಿ ಇಲ್ಲಿ. ನಾನು 8ನೇ ಕ್ಲಾಸ್ ಓದ್ತಾ ಇದ್ದೀನಿ, ಹಾಸ್ಟೆಲ್ಲು. ನಮ್ಮಪ್ಪ ನೋಡಿ ಸ್ನೇಹಿತರೆ, ಅವ್ನು ಮಾತಾಡೋ ಮಾತುಗಳು. ಚೀಟಿ ಅಂತ ನನಗೆ ಹಾಸ್ಟೆಲ್ ಹಾಕಿದ್ರು. 6ನೇ ಕ್ಲಾಸಿಂದ ಹಾಸ್ಟೆಲಲ್ಲೇ ಓದ್ಕೊತಾ ಇದ್ದೀನಿ ಫ್ರೆಂಡ್ಸ್. ಹೇಳು, ಹಂಗೆ ನೀನೇನು ಮಾಡ್ತೀಯ ಮನೆಯಲ್ಲಿ ಬಂದರೆ? ನಮ್ಮ ಮಕ್ಕಳನ್ನ ಗಿಚ್ಚೋದು, ಗಿಲ್ಲೋದು, ಹೊಡಿಯೋದು ಎಲ್ಲ ಮಾಡ್ತೀನಿ ಫ್ರೆಂಡ್ಸ್. ನೋಡಿ ಸ್ನೇಹಿತರೆ, ಹೇಳ್ತಾ ಇದ್ದಾನಲ್ಲ, ಬುಕ್ಸ್ ಅಂತೂ ಎತ್ತು ಓದೋದೇ ಇಲ್ಲ. ನಾವು ಬಡ್ಕೊಂಡೇ ಎತ್ತು ಓದು ಅಂದರೆ ಓದ್ತಾನೆ. ಹಾಸ್ಟೆಲ್ ಕೂಡ ಓದ್ತಾನೆ ಓದಲ್ಲ ಗೊತ್ತಿಲ್ಲ. ನೋಡಿ, ಓದ್ತಾನೆ, ಏನೋ ಅಷ್ಟೋ ಇಷ್ಟು ಓದ್ತಾನೆ. ಇಲ್ಲಿ ಬರ್ತಾನಲ್ಲ, ನಾನು ಹೇಳ್ಕೊಡ್ತೀನಿ ಅವನಿಗೆ. ಏನಾದರೂ ಹೇಳ್ಕೊಡಕ್ಕಂತ ಬರ್ತಾನೆ, ಹೇಳ್ಕೊಡ್ತೀನಿ. ತುಂಟ ಜಾಸ್ತಿ, ತುಂಬ ತುಂಟ ಅಂದರೆ ತುಂಟ ಇವನು. ನಿಜವಾಗ್ಲೂ ಇವನ ಹತ್ರ ಒಂದಿನ ಇದ್ರೇ ದೇವರ ದಯ ಎಲ್ಲ ಕಾಣಿಸ್ಬಿಡುತ್ತೆ. ನಿಜವಾಗ್ಲೂ ಅಷ್ಟೊಂದು ತುಂಟ. ನನ್ನ ಕೈಯಲ್ಲಂತೂ ಇವನ ಹತ್ರ
ಇರೋಕ್ಕಂತೂ ಆಗೋದಿಲ್ಲ. ಅದಕ್ಕೆ ನಾನು ಹೇಳ್ತೀನಿ ಬರಬೇಡ ನೀನು ಆ ಮನೆಗೆ, ಅಲ್ಲೇ ಇರೋ ಹಾಸ್ಟೆಲ್ಲೇ ಅಂದರೆ ನಾನು ಬರ್ತೀನಿ, ನಿನ್ನ ಮನೆಗೆ ಏನಾದರೂ ಬರ್ತೀನಾ, ನಮ್ಮಮ್ಮ ನಮ್ಮಪ್ಪ ಮನೆಗೆ ಬರೋದು ಅಂತಾನೆ ಸ್ನೇಹಿತರೆ ಇವನು ಇವಾಗೇ ಈ ಥರ ಹೇಳ್ತಾ ಇದ್ದಾನೆ. ಹೇಳು ಹಾಗೆ ನೀನು ಏನೇನು ಮಾಡ್ತೀಯ ಮನೆಯಲ್ಲಿದ್ದರೆ, ಬುಕ್ಸ್ ಎತ್ತು ಓದ್ತೀಯಾ, ಯಾವ ಥರ ಓದ್ತೀಯ ಅದೆಲ್ಲ ಹೇಳು. ನಾನು ನಮ್ಮಪ್ಪ ಹೊಡಿತಾರೆ, ಓದಿಲ್ಲ ಅಂದರೆ ಬೇಯ್ತಾರೆ. ನಾನು ಸ್ವಲ್ಪ ಚೀಷ್ಟೆ ಕಲ್ದಿರೋಕೆ ಇರ್ತೀನಿ, ನಮ್ಮಪ್ಪ ಹೋಯ್ತಾರೆ ಮೂಲಾಗ ಹೋಗಿ ಅಲ್ಕೊಂಡಿರ್ತೀನಿ. ಇನ್ನೇನು ನೋಡಿ ಫ್ರೆಂಡ್ಸ್, ನಮ್ಮ ಹಸು ಇದು. ಬನ್ನಿ ಫ್ರೆಂಡ್ಸ್ ನೋಡ್ಸಿ ನಮ್ಮ ಹಸು ಹೆಂಗೈತೆ ಅಂತ. ನೋಡಿ ಸ್ನೇಹಿತರೆ, ಅದೇ ನಮ್ಮ ಹಸು. ಇವಾಗ ಒಂದೇ ಒಂದು ಹಸು ಇರೋದು. ಏನು ಹೇಳಿತ್ತಲ್ಲ ನಮ್ಮ ಲಕ್ಷ್ಮಿ ಕರುಣ, ಅದನ್ನ ಮಾರಾಕಿದ್ದೀವಿ. ನಿಜವಾಗ್ಲೂ ನಮ್ಮ ಲಕ್ಷ್ಮಿನ ನಾನು ನೆನೆಸ್ಕೊಂಡ್ರೆ ನನಗೆ ಅಲ್ಲೂ ಬಂದುಬಿಡುತ್ತೆ. ಅದ್ರಿಗೆ ಸುಮ್ಮನೆ ಇದ್ದೋಗೋದು. ನನಗೆ ನಿಜವಾಗ್ಲೂ ತುಂಬ ಬೇಜಾರಾಯ್ತು ಅವತ್ತು. ಆ ಲಾಕ್ ಕೂಡ ಮಾಡಿ ಹಾಕಿದ್ದೀನಿ ನಿಮಗೆ, ನಮ್ಮ ಚಾನಲ್ ಇದೆ, ಹೋಗಿ ನೋಡಿ ಯಾವ ಥರ ಅಂತ ನೋಡಿ. ಇದೇ ನಮ್ಮ ಹಸು. ಇವಾಗ ಇದೊಂದೇ ಹೇಳೋದು. ಭವಾನಿ, ಏನು ಭವಾನಿ ತಿಂದ? ಏನು ಹಾಕ್ತಿರೋದು ಚೀಚಿ ಆ ಥರ ಎಲ್ಲ ಮಾಡಬಾರ್ದು ಬಂಗಾರಿ. ನೋಡು ನಮ್ಮ ಹಸು ಇದೆ ಸ್ನೇಹಿತರೆ, ನಮ್ಮ ಹಸು ಬಂಗಾರಿ. ನೋಡಿ ಬಟ್ಟೆನೆಲ್ಲ ಇದು ಮಾಡ್ತಾ ಇದೆ. ಅದು ಅಂದರೆ ತುಂಬ ಇಷ್ಟ, ನನಗೂ ಇಷ್ಟ ಇದು. ನೋಡಿ ಫ್ರೆಂಡ್ಸ್, ನಮ್ಮ ಮನೆ ಹತ್ರ ಏನೇನು ನಾಟಿದ್ದೀರ ನೋಡ್ತೀನಿ. ನೋಡಿ ನೀವು ರೋಸಾ ಗಿಡ ಇದೆ, ರೋಸಾ ಗಿಡ ಇದು ಮೊಳಕೆ ಬರ್ತೈತೆ. ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗೈತೋ ನೋಡಿ ಫ್ರೆಂಡ್ಸ್. ಬನ್ನಿ ಸ್ನೇಹಿತರೆ, ನಮ್ಮ ಮನೆ ಹತ್ರ ಇರೋ ಗಿಡಗಳೆಲ್ಲ ನೋಡಿಸ್ತೀನಿ. ನೋಡಿ ಇದು ನಾನು ನಟ್ಟಿರೋದು ಮಾವಿನ ಗಿಡ, ದೊಡ್ಡದು ನನ್ಕನ ಐತಿದೆ, ನಾನು ನಟ್ಟಿರೋದು. ಮತ್ತೆ ಬನ್ನಿ ಫ್ರೆಂಡ್ಸ್, ಇದು ನಮ್ಮಪ್ಪ ನಟ್ಟಿರೋದು ಕೆಮ್ಮಿಡಿ, ಇದು ರೇಷ್ಮೆ ಹುಳಕ್ಕೆ ಇದು ಮಾಡ್ತಾರೆ ನಾವು, ಕೆಮ್ಮಿಡಿ ಗಿಡ ಅಂತೀರಿ. ನೋಡಿ ಇದು ಚೇಪೆಕಾಯಿ ಗಿಡ ಇಲ್ಲಿ ಐತೆ ನೋಡಿ ಫ್ರೆಂಡ್ಸ್, ಇಷ್ಟೈತೆ ನೋಡಿ ಫ್ರೆಂಡ್ಸ್. ಇದು ಸಾಮೆಂಚಿ ಹೂವು ಗಿಡ, ಮಲ್ಕೆಗಳೆಲ್ಲ ಬರ್ತೈತೆ ನೋಡಿ ಫ್ರೆಂಡ್ಸ್. ಮತ್ತೆ ಬನ್ನಿ ಫ್ರೆಂಡ್ಸ್, ಇದು ಬ್ರಹ್ಮಕಮಲ ಅಂತೀರಿ. ಬ್ರಹ್ಮಕಮಲ ಹೂವು ಇದ್ರಾಗೂ ಮೊನ್ನೆ ಬಂದಿತ್ತು, ಅದನ್ನ ಹಾಕಿದ್ದೀರಿ. ಮತ್ತೆ ನೋಡಿ ಫ್ರೆಂಡ್ಸ್, ಇಲ್ಲಿ ನಮ್ಮ ಅಕ್ಕ ನಾಟಿರೋ ಕಬ್ಬು ಗಿಡ ನೋಡಿ ಫ್ರೆಂಡ್ಸ್, ಇದು ಮೊಳಕೆ ಬಂದೈತೆ, ಚೆನ್ನಾಗೈತೆ. ಅದೇನು ಗಿಡ ಅಂತೇಳಿ ಮೊಳಕೆ ಬಂದಿದೆ ಅಂದರೆ ಅದು ಮೊಳಕೆ ಅಲ್ಲ, ಹೂವು. ಅದು ಹೂವು ಬಂದಿದೆ ಫ್ರೆಂಡ್ಸ್. ಇದು ಏನಂತೆ ಅಂದರೆ ಲೋಲಿ ಸಾರ ಗಿಡ, ಲೋಲಿ ಸಾರ ಗಿಡ ಅಂತೀರಿ. ತೆಲುಗುನಲ್ಲಿ ಇದು ಏನು ಕಲಬಂದ ಗಿಡ ಅಂತೀರಿ, ತೆಲುಗು ಕನ್ನಡ. ಅಲುವೆರಾ ಅಂತ ಕೂಡ ಅಂತಾರೆ. ಅಂತೀರಿ ನೋಡಿ ಫ್ರೆಂಡ್ಸ್. ಮತ್ತೆ ಇಲ್ಲಿ ಗಾಳಿ ತುಂಬ ಜಾಸ್ತಿ ಫ್ರೆಂಡ್ಸ್. ಮತ್ತೆ ಇಲ್ಲೆಲ್ಲ ಬೆಳಗಾವಿ ಕಡೆ ಎಲ್ಲ ಮೆಣಸಿನ ಗಿಡಗಳೆಲ್ಲ ಚಿಕ್ಕದಾಗಿ ಬೆಳೆದೈತೆ ನೋಡಿ ಫ್ರೆಂಡ್ಸ್ ಇಲ್ಲಿ ನೋಡಿ ಫ್ರೆಂಡ್ಸ್. ಮತ್ತೆ ಇಲ್ಲಿ ಪಪ್ಪಾಯ ಗಿಡ ಒಂದೈತೆ, ಪಪ್ಪಾಯ ಗಿಡ ಇಷ್ಟ ಆಗೈತೆ ನೋಡಿ ಫ್ರೆಂಡ್ಸ್. ಪಪ್ಪಾಯ ಗಿಡ ಮತ್ತೆ ಇದು ಸೋರೆಕಾಯಿ ಗಿಡ ಎಲ್ಲ ಬೆಳೆದೈತೆ ಇಲ್ಲಿ. ಕುಂಬಳಕಾಯಿ ಗಿಡ ಮತ್ತೆ ಪಪ್ಪಾಯ ಗಿಡ ನೋಡಿ ಇಷ್ಟ ಐತೆ. ಕಾಣಿಸಲ್ಲ, ಇದು ಕುಂಬಳಕಾಯಿ ಗಿಡ ಎಲ್ಲ ಮುಚ್ಕೊಂಡ್ಬಿಟ್ಟೈತೆ ಚಿಕ್ಕೊಂಡು. ಹಾಗೆ ನೋಡಿ ಸ್ನೇಹಿತರೆ, ಪರಿಚಯ ಮಾಡಿಕೊಟ್ನಲ್ಲ ಇವ್ನ ನಮ್ಮ ತಮ್ಮ. ತುಂಟ ಜಾಸ್ತಿ, ಏನು ಓದೋದಿಲ್ಲ ಬರೆಯೋದಿಲ್ಲ ಏನೂ ಇಲ್ಲ, ಅಂದರೆ ಏನು ಅಷ್ಟೊಂದು ಏನಿಲ್ಲ, ಏನೋ ಇದ್ರಾಗ ಮೀಡಿಯಮ್ ಆಗಿ ಓದ್ತಾನೆ. ಹಾಗೆ ಬನ್ನಿ ಫ್ರೆಂಡ್ಸ್, ನಮ್ಮ ಹಸು ಕೆಟ್ಟ ಮನೆ ಈ ಕಡೆ ಐತೆ. ಇದು ನೋಡಿ ಸ್ನೇಹಿತರೆ, ಇದೈತೆ ಒಳಗಡೆ ಐತೆ. ನೋಡಿ ಫ್ರೆಂಡ್ಸ್, ನಮ್ಮ ಕೋಳಿಗಳು ಎಲ್ಲ ಇಲ್ಲಿ ಇರ್ತವೆ. ನೆರ್ಲ ಕಾಣಿಸ್ತೈತೆ ಫ್ರೆಂಡ್ಸ್, ಇಲ್ಲ ನೋಡಿ ಫ್ರೆಂಡ್ಸ್, ಇಲ್ಲಿ ನಮ್ಮ ಹಸುನ ಅಷ್ಟು ಕಾಣಿಸ್ತದೆ. ನೋಡ್ತಾರೆ ಫ್ರೆಂಡ್ಸ್, ಈ ಕಡೆ ನಮ್ಮ ಹಸು ಶೆಡ್ಡು. ಬನ್ನಿ ಫ್ರೆಂಡ್ಸ್, ನಮ್ಮ ಹಳೆ ಮನೆ ಇದು. ಅದೇ ಸ್ನೇಹಿತರೆ, ಹಳೆ ಮನೆ. ಮುಂಚೆ ಅದರಲ್ಲಿ ಇರ್ತಾ ಇದ್ದಿದ್ದು ನಾವು. ಇವಾಗ ಗೌರ್ಮೆಂಟ್ ಮನೆ ಆಯಿತು ಅಂತ ಈ ಮನೆ. ಇವಾಗ ಇಲ್ಲಿದ್ದೀವಿ. ಮುಂಚೆ ಅದರಲ್ಲೇ ಇರ್ತಾ ಇದ್ದಿದ್ದು. ಅದು ಇವಾಗ ಏನು ಎಲ್ಲ ಹಳೆ ಮನೆ, ತುಂಬ ಹಳೆ ಮನೆ ಆಗಿಬಿಟ್ಟಿದೆ ಅದು. ನೋಡಿ ಫ್ರೆಂಡ್ಸ್, ಇಲ್ಲೊಂದು ಇದು ಈ ಗಿಡ ಐತೆ, ಮೆನಿ ಪ್ಲಾಂಟ್. ಇಲ್ಲಿ ಮಲ್ಕೆ ಬಿಟ್ಟೈತೆ ನೋಡಿ ಫ್ರೆಂಡ್ಸ್. ನೋಡ್ರಲ್ಲ ಸ್ನೇಹಿತರೆ, ಇವತ್ತಿನ ಈ ಒಂದು ಲಾಗ್ ವಿಡಿಯೋನ ನಮ್ಮ
ಈ ವಿಡಿಯೋ ನಿಮ್ಗೆ ಇಷ್ಟವಾಗಿರುತ್ತೆ ಅನ್ಕೊತೀನಿ. ದಯವಿಟ್ಟು ಈ ವಿಡಿಯೋಗೆ ಒಂದು ಲೈಕ್ ಮಾಡಿ, ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಂತೂ ಮರಿಬೇಡಿ. ಎಲ್ಲರೂ ನೋಡ್ತೀರಾ ವಿಡಿಯೋಗಳನ್ನ, ಬಟ್ ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊತಾ ಇಲ್ಲ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೇಗ. ಕಾಮೆಂಟ್ ಮಾಡೋದು ಮಾತ್ರ ಮರಿಬೇಡಿ ನಮ್ಮ ವಿಡಿಯೋಗಳಿಗೆ. ಇಂಥದೇ ಮತ್ತಷ್ಟು ವಿಡಿಯೋಗಳಿಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಹಳ್ಳಿ ಹಾಡು